ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ. ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. 1 ಲಕ್ಷ ಸಂಬಳ ತಗೊಳ್ಳೋರು 70,000 ರೂಪಾಯಿ ಅವ್ನಿಗೆ ಸೇವ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಅವ್ರು 2 ಕೋಟಿ ಮನೆ ಕಟ್ಟಕ್ಕೆ ಅವ್ರು ಎಲಿಜಿಬಲ್ ಅಲ್ಲ. 1 ಕೋಟಿ ಮನೆ ಪ್ಲಾನ್ ಇದೆ, ಒಂದು 45 ಲಕ್ಷ ಜನರೇಟ್ ಮಾಡೋಕ್ಕಾಗುತ್ತೆ, ಇನ್ನೊಂದು 45 ಲಕ್ಷ ಅವ್ರ ಹತ್ರ ಇರಲ್ಲ. ಅವ್ರು ಏನು ಮಾಡಬೇಕು? ಆ ಲಿಮಿಟ್ನ ಬಿಟ್ಟು ನಾವೇನಾದ್ರು ಸಾಲ ಮಾಡಿ ಒಂದು ಗೋಲ್ನ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ಆಫ್ಟರ್ 20 ಇಯರ್ಸ್ ಆದ್ಮೇಲೆ ನಮ್ಮ ಹತ್ರ 1 ರೂಪಾಯಿನ ಸೇವಿಂಗ್ಸ್ ಅನ್ನೋದು ಇರಲ್ಲ. ಅದೇ ಅಮೌಂಟ್ ಕಷ್ಟಪಟ್ಟು ನನಗೋಸ್ಕರ ಇಲ್ಲಿ ದುಡ್ಡು ದುಡಿಯುತ್ತೆ, ವರ್ಕ್ ಮಾಡುತ್ತೆ ಅಂತ ಪ್ಲೇಸಲ್ಲಿ ದುಡ್ಡು ಸಿದ್ರೆ ಏನಾಗುತ್ತೆ ನೋಡೋಣ. ಇಲ್ಲಿ ನೀವು ಲೋನ್ ಇಲ್ಲದೆ ಮನೆ ಕಟ್ತೀರಾ. ಸ್ನೇಹಿತರೆ, ಮಹಾಮನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಶರತ್ ಅವರು ಇದ್ದಾರೆ. ಶರತ್ ಅವರು TD ಅಕಾಡೆಮಿಯ ಇತ್ತೀಚೆಗೆ ಲಾಂಚ್ ಆಗಲಿರುವ ಎಲೆಕ್ಟ್ರಾನಿಕ್ ಸಿಟಿಯ ಬ್ರಾಂಚ್ನ ಮುಖ್ಯಸ್ಥರಾಗಿದ್ದಾರೆ. ಇವ್ರ ಜೊತೆಗೆ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಮುಖ್ಯವಾದ ಪ್ಲಾನಿಂಗ್ ಬಗ್ಗೆ ಈಗ ಆಲ್ರೆಡಿ ಮಾತಾಡಿದ್ದೀವಿ. ಅದು ಯಾವುದು ಅಂದರೆ ರಿಟೈರ್ಮೆಂಟ್ ಪ್ಲಾನಿಂಗ್. ಅದು ನೋಡಿಲ್ಲ ದಯವಿಟ್ಟು ನೋಡಿ ಅಂತ ಕೇಳ್ಕೊಳ್ತೀನಿ. ಅಂದರೆ ಲಿಂಕ್ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ಇವತ್ತು ನಾನು ಮಾತಾಡ್ತಿರೋದು ಯಾವುದು ಅಂದರೆ ಅದು ನಿಮ್ಮ ಕನಸಿನ ಮನೆಯನ್ನು ಕಟ್ಟುವ ಪ್ಲಾನಿಂಗ್ ಬಗ್ಗೆ. ಮನೆ ಕಟ್ಟುವ ಕನಸು ಶರತ್ ಇದಕ್ಕಿಂತ ಮುಂಚೆ ಹೇಳಿದರು. 95% ಜನರಿಗೆ, ಭಾರತೀಯರಿಗೆ ಮನೆ ಕಟ್ಟಬೇಕು ಅನ್ನೋದೇ ದೊಡ್ಡ ಗೋಲ್ ಆಗಿರುತ್ತೆ. ಅದು ಬಿಟ್ಟರೆ ಮಕ್ಕಳನ್ನ ಓದಿಸ್ಬೇಕು, ಅದು ಬಿಟ್ಟರೆ ಮಕ್ಕಳನ್ನ ಮದುವೆ ಮಾಡಬೇಕು. ಇದು ಬಿಟ್ಟು ಬೇರೆ ಯಾವ ಗೋಲ್ಗಳು ತುಂಬ ಕಡಿಮೆ ಇರ್ತವೆ. ಸೊ ಈಗ ನಾವು ಈ ಒಂದು ಅತ್ಯಂತ ಮುಖ್ಯವಾದ ಗೋಲನ್ನು ತೆಗೆದುಕೊಂಡ್ರೆ, ಮನೆ ಕಟ್ಟುವ ಗೋಲನ್ನು ತೊಗೊಂಡ್ರೆ ನಮಗೆ ಸುಮಾರು ಪ್ರಶ್ನೆಗಳು ನಮಗೆ ಕಾಡ್ತವೆ. ಆ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ ಯಾವುದಂದರೆ ಲೋನ್ ತೊಗೋಬೇಕಾ, ಫುಲ್ ಲೋನ್ ತೊಗೋಬೇಕಾ ಅಥವಾ ಅರ್ಧ ಲೋನ್ ತೊಗೋಬೇಕಾ ಅನ್ನೋಂಥದ್ದು. ಯಾವ ಏಜಲ್ಲಿ ನಾವು ಮನೆ ಕಟ್ಟಬೇಕು? ನನಗೆ ಈಗ ನೌಕರಿ ಸಿಕ್ಕ 5 ವರ್ಷ ಆಗಿದೆ, ಈಗಲೇ ಶುರು ಮಾಡಬೇಕಾ ಅಥವಾ ನಾನೊಂದು 40 ವರ್ಷ ಆದಮೇಲೆ ಶುರು ಮಾಡಬೇಕಾ, ಅಥವಾ ಈಗ ನಾನು ರೆಂಟಲ್ ಮನೇಲಿರಲ್ಲ ಅಥವಾ ಈಗಲೇ ನಾನು ಸ್ವಂತ ಮನೆಗೆ ನಾನು ಮೂವ್ ಆಗಲ್ಲ? ಈ ಥರ ಪ್ರಶ್ನೆಗಳೆಲ್ಲ ಕಾಡ್ತವೆ. ಸೊ ಈ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಓಕೆ ಶರತ್. ಸೊ ಇದನ್ನು ನಾವು ಡ್ರೀಮ್ ಹೌಸ್ ಅನ್ನೋದೇನಿದೆ ಅದು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಕೇಸ್ ಸ್ಟಡಿ ನೋಡೋಣ. ಅವಾಗ ಇನ್ನೂ ನಮ್ಗೆ ಜಾಸ್ತಿ ಕ್ಲಾರಿಟಿ ಸಿಗುತ್ತೆ. ಸೊ ಹಾಗೆ ನಾನು ಗೂಗಲಿಗೆ ಹೋಗ್ಬಿಟ್ಟು ಡ್ರೀಮ್ ಹೌಸ್ ಕ್ಯಾಲ್ಕುಲೇಟರ್ ಅಂತ ಟೈಪ್ ಮಾಡ್ತೀನಿ. ಸೊ ಇಲ್ಲಿ ಸರ್ಚ್ ಮಾಡಿದ ತಕ್ಷಣ ಸೊ ನಮಗೆ ತುಂಬ ಲಿಂಕ್ಸ್ಗಳು ಬರುತ್ತೆ. ಸೊ ನಾನು ಇಲ್ಲಿ ಆದಿತ್ಯ ಬಿರ್ಲಾ ಅಂತ ಇದೆ, ಆ ಲಿಂಕ್ನ ಯೂಸ್ ಮಾಡ್ತೀನಿ. ಸೊ ಇವಾಗ ಡ್ರೀಮ್ ಹೌಸ್ ಅನ್ನೋ ಗೋಲ್ ಏನಿದೆ, ಕೆಲವ್ರದ್ದು 2 ವರ್ಷದ ಗೋಲ್ ಇರುತ್ತೆ, 2 ವರ್ಷ ಒಳಗಡೆ ಮನೆ ಕಟ್ಟಬೇಕು. ಇನ್ನು ಕೆಲವು 5 ಇಯರ್ಸ್ ಗೋಲ್ ಇರುತ್ತೆ. ನಾವು ಈ ಕೇಸ್ ಸ್ಟಡಿಯಲ್ಲಿ 10 ವರ್ಷ ಗೋಲನ್ನು ತೊಗೊಳ್ಳೋಣ. ನೆಕ್ಸ್ಟ್ 10 ವರ್ಷ ಒಳಗಡೆ ನಾವು ಮನೆ ಕಟ್ಟಬೇಕಂತೇಳಿ. ಸೊ ಇಲ್ಲಿ 10 ಇಯರ್ಸ್ ಗೋಲ್ ಹಾಕಿದ್ದೀನಿ. ಸೊ ಇನ್ನೊಂದು ಎಕ್ಸಾಂಪಲ್ ನಾವು ಹೇಳೋದಾದರೆ, ನಾವು ಇವತ್ತೇನಾದ್ರು ಮನೆ ಕಟ್ತೀವಿ ಅಂತ ಹೇಳಿದ್ರೆ ಸೊ ಒಂದು 1 ಕೋಟಿಯಿಂದ ತೊಗೊಳ್ಳೋಣ. ಯಾಕಂದ್ರೆ ನಾವು ಬೆಂಗಳೂರಲ್ಲಿ 1 ಕೋಟಿ ನಿಯರ್ ಸೈಟು ಮತ್ತು ಮನೆಲ್ಲ ತೊಗೊಂಡು ಆಲ್ಮೋಸ್ಟ್ 1 ಕೋಟಿ ಪ್ಲಸ್ ದಾಟೋಗುತ್ತೆ. ಸೊ ನಾವು 1 ಶೇರ್ ತೊಗೊಂಡಾಗ ನಮಗೆ ಕ್ಯಾಲ್ಕುಲೇಷನ್ ನೀಟಾಗಿ ಕ್ಲಾರಿಟಿ ಸಿಗುತ್ತೆ ಮತ್ತು ನೀಟಾಗಿ ಅರ್ಥ ಆಗಿಬಿಡುತ್ತೆ. ಅಂದರೆ 1 ಕೋಟಿ ನೀವು ಮನೆ ಇವತ್ತೇ ಮನೆ ನಾನು ಕನ್ಸ್ಟ್ರಕ್ಟ್ ಮಾಡ್ತೀವಿ ಅಂದರೆ 1 ಶೇರ್ ಬೇಕಾಗುತ್ತೆ. ಅದನ್ನ ಇಲ್ಲಿ 1 ಶೇರ್ ಅಂತ ಇಲ್ಲಿ ಹಾಕ್ತೀನಿ. ಸೊ ನೆಕ್ಸ್ಟು ಎಕ್ಸ್ಪೆಕ್ಟೆಡ್ ರಿಟರ್ನ್ಸ್ ಆನ್ ಯುವರ್ ಇನ್ವೆಸ್ಟ್ಮೆಂಟ್ ಅಂತ ಬಂದುಬಿಟ್ಟು ನಾನು 15% ಅಂತ ಹಾಕ್ತೀನಿ. ಇದು ನಾನು ಏನಕ್ಕಂತ ಆಮೇಲೆ ನಾನು ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿ ನಾನು ರೇಟ್ ಆಫ್ ರಿಟರ್ನ್ಸ್ ಬಂದುಬಿಟ್ಟು 15 ಅಂತ ಹಾಕಿರ್ತೀನಿ. ಸೊ ನೆಕ್ಸ್ಟು ಅಸ್ಯೂಮ್ ಇನ್ಫ್ಲೇಷನ್ ರೇಟ್ ಬಂದುಬಿಟ್ಟು ನಾವು ಅವಲ್ಲೇ ಡಿಸ್ಕಸ್ ಮಾಡ್ದಂಗೆ 7% ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಇನ್ಫ್ಲೇಷನ್ ಅಂತ ಹೇಳಿದ್ರೆ ತುಂಬ ಜನ ಕನ್ಫ್ಯೂಸ್ ಇರುತ್ತೆ. ಇನ್ಫ್ಲೇಷನ್ ಅಂತ ಹೇಳಿದ್ರೆ ಒಂದು ವಸ್ತುವಿನ ಬೆಲೆ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ಮನಿ ವ್ಯಾಲ್ಯೂ ವರ್ಷದಿಂದ ವರ್ಷಕ್ಕೆ ಡಿಕ್ರೀಸ್ ಆಗ್ತಾ ಬರುತ್ತೆ. ಈ ಒಂದು ಪ್ರೊಸೆಸ್ಸಿಗೆ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾನು 7% ಹಾಕ್ತೀನಿ. ಈಗ ಡ್ರೀಮ್ ಹೌಸ್ ಅನ್ನೋ ಗೋಲ್ ಏನಿದೆ 10 ಇಯರ್ಸ್ ಹಾಕಿದ್ದೀನಿ. ಸೊ ನಾನು ಇವತ್ತೇ ಮನೆ ಕಟ್ತೀನಿ ಅಂದರೆ 1 ಶೇರ್ ಬೇಕು, ಅದು ಕೂಡ ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ 15 ಅಂದರೆ ಇವತ್ತೇ ಮನೆ ಕಟ್ತೀನಿ ಅಂತಂದರೆ 10 ವರ್ಷದ ಅಂದರೆ ಇವತ್ತೇ ಪ್ಲಾನ್ ಮಾಡ್ತೀನಿ. ಇವತ್ತು ಪ್ಲಾನ್ ಮಾಡೋದು. ಇವತ್ತು ನಾನು ಮನೆ ಕಟ್ತೀನಿ, 1 ಶೇರ್ ಬೇಕು, 1 ಶೇರ್ ಬೇಕಾಗುತ್ತೆ. ನೆಕ್ಸ್ಟ್ 10 ವರ್ಷ ಒಳಗೆ ನಾನೇನು ಮನೆ ಕಟ್ಟಬೇಕಂದ್ರೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ. ಅಂದರೆ 10 ವರ್ಷದ ನಂತರ 1 ಕೋಟಿಯ ಮನೆ ಕಟ್ಟಬೇಕು ಅಂದರೆ ಎಷ್ಟು ದುಡ್ಡು ಬೇಕಾಗುತ್ತೆ ಅನ್ನೋದು. ಅದು ಇವತ್ತು ಅದು 1 ಕೋಟಿ ಬೆಲೆ ಬಾಳ್ತಾ ಇದೆ ಅಂದರೆ 1 ಕೋಟಿ ಖರ್ಚಾಗುತ್ತೆ ನೀವು ನಿಮ್ಮ ಕನಸಿನ ಮನೆ. ಆದರೆ 10 ವರ್ಷದಲ್ಲಿ ಅದು ಎಷ್ಟು ಖರ್ಚಾಗುತ್ತೆ ಅನ್ನೋದು ಪ್ಲಾನ್ ಮಾಡಿ. ಎಸ್. ಸೊ ನಾನು ಇವತ್ತೇ ಮನೆ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂದರೆ 1 ಶೇರ್ ಬೇಕಾಗುತ್ತೆ. ಸೊ ಮತ್ತು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಸ್ ಬಂದುಬಿಟ್ಟು 15 ಅಂತ ಹಾಕಿದ್ದೀನಿ. ಇದು ನಾನು ಏನಕ್ಕಂತ ಆಮೇಲೆ ನಾನು ಡೀಟೇಲಾಗಿ ಮಾತಾಡ್ತೀನಿ. ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂತಂದ್ರೆ ಅರ್ಥ ಏನು ಅಂತಂದರೆ, ನಾನು 10 ವರ್ಷದ ನಂತರ ಮನೆ ಕಟ್ಟಬೇಕಾದ್ರೆ ಮಾಡಬೇಕಾಗಿರೋ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಹೌದು, ಅದಕ್ಕೆ ನಂಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂದರೆ 15% ಅಂತ ಅವ್ರು ಹಾಕಿದ್ದಾರೆ. ಎಸ್ 10 ಇಯರ್ಸ್ ಗೋಲ್ ಇದೆ ಅಂತ ಹಾಕಿದ್ದೀನಿ. ಸೊ ನೆಕ್ಸ್ಟು ಇನ್ಫ್ಲೇಷನ್ ಬಂದುಬಿಟ್ಟು 7% ಅಂತ ಹಾಕಿದ್ದೀನಿ. ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನೆಕ್ಸ್ಟು ನಾನು 10 ಇಯರ್ಸ್ ಒಳಗಡೆ ನಾನು ಏನಾದ್ರು ಮನೆ ಕಟ್ಟಬೇಕಂತ ಹೇಳಿದ್ರೆ 1.9 CR ಬೇಕಾಗುತ್ತೆ. ಆಲ್ಮೋಸ್ಟ್ 2 ಕೋಟಿ ಆಲ್ಮೋಸ್ಟ್ ಡಬಲ್ ಆಯಿತು. ಇವಾಗ ನನಗೆ ಗೊತ್ತಾಯಿತು ನಾನೇನು 10 ವರ್ಷ ಒಳಗಡೆ ಮನೆ ಕಟ್ಟಬೇಕಂತ ಏನು ಅಂದ್ಕೊಂಡಿದ್ದೀನಿ, ನನಗೆ 2 ಕೋಟಿ ಖರ್ಚಾಗುತ್ತಾ ನನಗೆ ಇವಾಗ ಗೊತ್ತಾಯಿತು. ಹಂಗಂತ ಸುಮ್ಮನೆ ಕೂತ್ರೆ ಆಗಲ್ಲ. ಹಾಗಾದ್ರೆ ಇವತ್ತಿನ ನಾವು ಏನು ಮಾಡಬೇಕು, 70,500 ರೂಪಾಯಿನ ಸೇವ್ ಮಾಡ್ತಾ ಹೋಗಬೇಕು.
ಪರ್ ಮಂತ್ 70,500 ರೂಪಾಯಿನ ಇವತ್ತಿನ ನಾನು ಏನಾದರೂ ಸ್ವಲ್ಪ ಕಷ್ಟಪಟ್ಟು ಸೇವ್ ಮಾಡ್ತೀನಿ ಅಂದರೆ ನೆಕ್ಸ್ಟ್ 10 ವರ್ಷ ಒಳಗಡೆ ನಾನು ವಿತೌಟ್ ಡಿಪೆಂಡಿಂಗ್ ಆನ್ ಅದರ್ಸ್ ಸಾಲ ತಗೊಳ್ದೇನೆ ಆ ಡ್ರೀಮ್ ಹೌಸ್ ಅನ್ನೋ ಗೋಲಿಂದ ಅದನ್ನು ಪ್ರಾಪರಾಗಿ ಅಚೀವ್ಮೆಂಟ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಕ್ವಶನ್ ಏನಂತ ಹೇಳಿದ್ರೆ ತುಂಬ ಜನಗಳಲ್ಲಿ ಬರೋದೇನೆಂದರೆ, ಸರ್ ನಾನು ದುಡಿತಿರೋದೇ 1 ಲಕ್ಷ ಸರ್, ನನಗೆ ಸಂಬಳ ಬರ್ತಿರೋದೇ 1 ಲಕ್ಷ, 70,000 ರೂಪಾಯಿ ಯಾವ ಥರ ಸರ್ ಮನೆ ಕಟ್ಟೋಕ್ಕೆ ಹೆಂಗೆ ಸೇವ್ ಮಾಡಲಿ ನಾನು, ನನಗೆ ಬೇರೆ ಮಕ್ಕಳಿದ್ದಾರೆ, ಕಮಿಟ್ಮೆಂಟ್ಸ್ ಇದೆ, ಬೇರೆ ಕಮಿಟ್ಮೆಂಟ್ಸ್ ಇದೆ ಸರ್, ನಾನು 70,000 ರೂಪಾಯಿ ಸೇವ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ 1 ಲಕ್ಷ ಸಂಬಳ ತಗೊಳ್ಳೋರು 70,000 ರೂಪಾಯಿ ಅವ್ನಿಗೆ ಸೇವ್ ಮಾಡೋಕ್ಕಾಗ್ತಿಲ್ಲ ಅಂದರೆ 1 ಲಕ್ಷ ಯಾರು ಸಂಬಳ ತಗೊಳ್ತಿದ್ದಾರೆ ಅವ್ರು 2 ಕೋಟಿ ಮನೆ ಕಟ್ಟೋಕ್ಕೆ ಅವ್ರು ಎಲಿಜಿಬಲ್ ಅಲ್ಲ. ಅವ್ರ ಇನ್ಕಮ್ ಬೇಸ್ ನಾವು ನೋಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ತುಂಬ ಜನ ಪ್ರಾಬ್ಲಮ್ ಏನಂತ ಹೇಳಿದ್ರೆ 1 ಲಕ್ಷ ಸಂಬಳ ತಗೊಳ್ಳೋರು 1 ಕೋಟಿ 1.5 ಕೋಟಿ ಮನೆ ಕಟ್ತಾರೆ, 5 ಲಕ್ಷ ಸಂಬಳ ತಗೊಳ್ಳೋರು 1.5 ಕೋಟಿ 2 ಕೋಟಿ ಮನೆ ಕಟ್ತಾರೆ. ಅಂದರೆ ನಾವು ಡಿಫ್ರೆನ್ಸೇ ನೋಡಲ್ಲ. ಅದೇ ನಾವೇನು ಮಾಡ್ತೀವಿ, ನಮ್ಮದು ಲೈಫನ್ನು ಬೇರೆಯವರಿಗೆ ಕಂಪೇರ್ ಮಾಡ್ಕೊಳ್ಳೋದು. ಅಲ್ಲಿ ಯಾರೋ ದೊಡ್ಡ ಮನೆ ಕಟ್ಟಿದ್ದಾರೆ ನಾವು ಆ ಥರ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ನಾವು ಇವತ್ತು ಕೂಡ ಫಿನಾನ್ಷಿಯಲಿ ನಾವು ಟ್ರ್ಯಾಪ್ ಆಗಿದ್ದೀವಿ, ಬಡವರಾಗಿದ್ದೀವಿ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ಲಾನಿಂಗ್ ಆಗಿರ್ಬೋದು, ನಾಲೆಜ್ ಆಗಿರ್ಬೋದು. ಸೊ ಇವಾಗ ಈ ಒಂದು ಪ್ಲಾನಿಂಗ್ ಅನ್ನೋದು ಏನಿದೆ ಇದು ಎಷ್ಟೋ ಜನಕ್ಕೆ ಸೂಟಬಲ್ ಆಗಲ್ಲ, ಕೆಲವರಿಗೆ ಸೂಟಬಲ್ ಆಗುತ್ತೆ, ಕೆಲವರಿಗೆ ಸೂಟಬಲ್ ಆಗಲ್ಲ. ಸೊ ಬೇಸಿಕಲಿ ಶರತ್ ಅವ್ರು ಏನು ಹೇಳ್ತಿರೋದು ಅಂತಂದರೆ, ಈಗ ನಿಮ್ಮ ಇನ್ಕಮನ್ನು ನೀವು ಐಡೆಂಟಿಫೈ ಮಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಅಂದರೆ ನಿಮ್ಮ ಗೋಲ್ ನಿಮ್ಮ ಡ್ರೀಮ್ ಮನೆ ಏನಿದೆ ಅದನ್ನು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಇದರಲ್ಲಿ ಒಂದು ಲಾಭ, ನನಗನ್ಸುತ್ತೆ ದರ್ 2 ಥಿಂಗ್ಸ್. ಒಂದೇನಂತಂದರೆ, ಈಗ ನೀವು 1 ಕೋಟಿ ಮನೆಗೆ ನೀವು ಏನಾದರೂ ಲೋನ್ ತೊಗೊಂಡ್ರೆ ಅದು 1.25 ಕೋಟಿ ಆಗುತ್ತೆ. ಕರೆಕ್ಟ್. ಅಂದರೆ ನೀವು 1 ಕೋಟಿ ನೀವು ತೊಗೊಂಡಿರ್ತೀರ, ಬಟ್ ನಿಮ್ಗೆ 1.25 ಕೋಟಿ ನೀವು ಕೊಟ್ಟಿರ್ತೀರ. ಬಟ್ ಪಾಯಿಂಟ್ ಏನಂತಂದರೆ, ಇಲ್ಲಿ ನೀವು ಲೋನ್ ಇಲ್ಲದೆ ಮನೆ ಕಟ್ತೀರಾ. ಓಕೆ. ಎರಡನೇ ಪಾಯಿಂಟ್ ಏನಂದರೆ ನನಗನ್ಸೋದು, ಈಗ 10 ವರ್ಷದಲ್ಲಿ ನಾನು 1 ಕೋಟಿ ಮನೆ ಕಟ್ಟಬೇಕು ಅಂದ್ಕೊಂಡಿರೋ ವ್ಯಕ್ತಿ, ನಾನು 9 ವರ್ಷ ಆದಾಗ ನನ್ನ ಇನ್ಕಮ್ ಜಾಸ್ತಿ ಆಗಿರುತ್ತೆ. ಆಮೇಲೆ ನಾನು ಏನು ಅನ್ಕೋತೀನಿ, 1 ಕೋಟಿದಲ್ಲ 2 ಕೋಟಿದೆ ಅಂತ. ಕರೆಕ್ಟ್. 2 ಕೋಟಿ ಕಟ್ಟಬೇಕಂತ ಅನ್ಕೋತೀವಿ. ಯಾಕಂದ್ರೆ ನಮ್ಮ ಇನ್ಕಮ್ ಜಾಸ್ತಿ ಆದಾಗ ನಾವು ನಮ್ಮ ಥಿಂಕಿಂಗ್ ಲೆವೆಲ್ ಕೂಡ ಜಾಸ್ತಿ ಆಗುತ್ತೆ. ಬಟ್ ಅಲ್ಲಿ ಏನಂದ್ರೆ ನೀವು 1 ಕೋಟಿ ಮನೆ ಏನು ಅನ್ಕೊಂಡಿರ್ತೀರ, 10 ವರ್ಷದಲ್ಲಿ ಅದೇ 1 ಕೋಟಿ ಮನೆ 2 ಕೋಟಿ ಆಗ್ತಾ ಇದೆ, 1.9 crores ಆಗ್ತಾ ಇದೆ. ಬಟ್ 1.9 crore ಮನೆ ನೀವು ಲೋನ್ ತೊಗೊಂಡು ಕಟ್ಟಿದ್ರೆ ಅದು 2.5 ಅಥವಾ 2.657 ತನಕ ಆಗುತ್ತೆ. ಆ ಒಂದು 65 ಅಥವಾ 75 lakhs ಏನಿದೆ ಅದನ್ನು ನೀವು ಪ್ಲಾನಿಂಗ್ ಮೂಲಕ ಉಳಿಸ್ಬೋದು ಅಂತ ಶರತ್ ಅವ್ರು ಹೇಳ್ತಾ ಇದ್ದಾರೆ. ಈಗ ಅದೇ ಥರ ಸಹ ನಾವು ಇದೇ ಡ್ರೀಮ್ ಹೌಸ್ ಅನ್ನೋ ಗೋಲ್ ಏನಿದೆ, ಈಗ ಕೆಲವರಲ್ಲಿ ಹೇಳ್ತಾರೆ ನಂಗೆ ಸೇವ್ ಮಾಡಿ ಎಲ್ಲ ಮನೆ ಕಟ್ಟೋಕ್ಕಾಗಲ್ಲ, ನಾನು ಇಮಿಡಿಯೇಟಾಗಿ ಮನೆ ಕಟ್ಟಬೇಕಂತ. ಅಫ್ಕೋರ್ಸ್ ಆಗ ನಮ್ಮ ಮೈಂಡಲ್ಲಿ ಬರೋದು ಏನಂದರೆ ಬ್ಯಾಂಕ್ ಲೋನ್. ಈಗ ನಾವು ಬ್ಯಾಂಕ್ ಲೋನ್ ಮಾಡಿಬಿಟ್ಟು ಮನೆಯನ್ನು ಕಟ್ತೀವಿ ಅಂತ ಹೇಳಿದ್ರೆ ಈ ಕೇಸಲ್ಲಿ ಏನಾಗುತ್ತೆ, ಇದಕ್ಕೊಂದು ಕೇಸ್ ಸ್ಟಡಿ ಮಾಡಿ ನೋಡೋಣ. ಅಂದರೆ ಈಗ ಬ್ಯಾಂಕ್ ಲೋನ್ ಮಾಡ್ಕೊಂಡು ಮನೆ ಕಟ್ಟಿದ್ರೆ ಏನಾಗುತ್ತೆ. ಸೆಕೆಂಡ್ ನಾನು ಗೂಗಲಿಗೆ ಹೋಗ್ಬಿಟ್ಟು EMI ಕ್ಯಾಲ್ಕುಲೇಟರ್ ಟೈಪ್ ಮಾಡ್ತೀನಿ, EMI ಕ್ಯಾಲ್ಕುಲೇಟರ್. ಈಗ ನಾವು ಇದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋದಾರೆ, ಸೊ ಲೋನ್ ಅಮೌಂಟ್ ಬಂದುಬಿಟ್ಟು ನಾನು 1 CR ತೊಗೊಳ್ತೀನಿ, 1 CR ಲೋನ್ ತೊಗೊಳ್ತೀನಿ. ಓಕೆ. ಸೊ ನಾನು ಬ್ಯಾಂಕಿಗೆ ಹೋಗಿ ಇವತ್ತು 1 CR ಲೋನ್ ತೊಗೊಂಡು ಮನೆ ಕಟ್ತೀನಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬ್ಯಾಂಕಲ್ಲಿ ಹೋಗಿ 1 CR ಲೋನ್ ತೊಗೊಂಡೆ. ಈಗ ನಾವು ಆ್ಯಸ್ ಆಫ್ ನಾವು ಹೋಮ್ ಲೋನ್ ಇಂಟ್ರೆಸ್ಟ್ ನೋಡ್ತೀವಿ ಅಂತ ಹೇಳಿದ್ರೆ ಒಂದು ಆಗಿ 8.5 ಅಂತ ಕನ್ಸಿಡರ್ ಮಾಡೋಣ. 8.5 ಅಂತ ಹಾಕ್ತೀನಿ. ಲೋನ್ ಟೆನ್ನರ್ ಬಂದುಬಿಟ್ಟು ಯೂಸಲಿ ಒಂದು 20 years ಅಂತಲೇ ತೊಗೊಳ್ಳೋಣ. ಸೊ ಆಲ್ಮೋಸ್ಟ್ ಎಲ್ಲ ಹೋಮ್ ಲೋನ್ ಬಂದುಬಿಟ್ಟು 18-20 years ಬರುತ್ತೆ. ಹಾಗೆ ನಾನು ಈ ಎಕ್ಸಾಂಪಲ್ ಕೂಡ ನಾನು 20 years ಅಂತ ಹಾಕಿದ್ದೀನಿ. ಸೊ ನೋಡಿ, ನಾವು ಬ್ಯಾಂಕಲ್ಲಿ ಹೋಗಿ ಏನೋ ಒಂದು ಲೋನ್ ತೊಗೊಂಡು ಮನೆ ಕಟ್ತೀವಿ ಅಂತ ಹೇಳಿದ್ರೆ, ಸೊ ನಮ್ಮ ಮನೆಯೆಲ್ಲ ಏನೋ ಒಂದ್ಸೇ ನಾವು ಲೋನ್ ತೊಗೊಂಡು ಮನೆಯೆಲ್ಲ ಕಟ್ಟಾಗಿದೆ. ಸೊ ಮನೆಯೆಲ್ಲ ಕಟ್ಟಾಗಿದೆ, ನಾವೆಲ್ಲ ಇನಾಗ್ರೇಷನ್ ಕರಿತೀವಿ, ನಮ್ಮದು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ಲರೂ ಬರ್ತಾರೆ, ಕೆಲವರು ಸೆಕೆಂಡ್ ಕೊಡ್ತಾರೆ, ಬೆನ್ ತಡ್ತಾರೆ, ಶಬಾಷ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಎಲ್ಲರೂ ಅಪ್ರಿಷಿಯೇಟ್ ಮಾಡೇ ಮಾಡ್ತಾರೆ, ಯಾಕಂದರೆ 1 CR ಮನೆ ಕಟ್ಟಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ, ಸೊ ಬೆಡ್ರೂಮ್ ಒಳಗಡೆ ವಿಸಿಟ್ ಮಾಡಿಬಿಟ್ಟು ವಾರ್ಡ್ರೋಬು ಮತ್ತು ವಾಲ್ಪೇಪರ್ ತುಂಬ ಚೆನ್ನಾಗಿರುತ್ತೆ, ಬಟ್ ಆದ್ರೂ ಕೆಲವು ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಬರುತ್ತೆ. ಇನ್ನು ಕೆಲವು ಕಿಚನ್ ಒಳಗಡೆ ಹೋಗ್ತಾರೆ, ಚೆನ್ನಾಗಿಲ್ಲ ಅಂತ ನೆಗೆಟಿವ್ ಬರುತ್ತೆ. ಬಿಕಾಸ್ ಯಾಕಂದ್ರೆ ಲೈಫ್ ಅಂದರೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಬರೀ ಪಾಸಿಟಿವ್ ಅನ್ನೋದೇ ಬರಲ್ಲ ಲೈಫಲ್ಲಿ. ಅದಕ್ಕೆ ಅದನ್ನು ಲೈಫ್ ಅಂತ ಕರಿತೀವಿ. ಈಗ ನಾವು ಅದೆಲ್ಲ ನೋಡೋಕೆ ಹೋದರೆ, ಈಗ ನಾವು ಕಷ್ಟಪಟ್ಟು 1 ಕೋಟಿ ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ಈಗ ಟೋಟಲ್ ತೊಗೊಂಡೆ ಪ್ರಿನ್ಸಿಪಲ್ 1 CR, ಅದಕ್ಕೆ ಬ್ಯಾಂಕಿಗೆ ಅವ್ರು ಬಡ್ಡಿ ಪೇ ಮಾಡಿರೋದು 1,08,00,000. ಆಲ್ಮೋಸ್ಟ್ ಡಬಲ್ ಅವರು ಬ್ಯಾಂಕಿಗೆ ಬಡ್ಡಿ ಕಟ್ಟಿದ್ದಾರೆ, ಬರೀ ಇಂಟ್ರೆಸ್ಟೇ. 20 ವರ್ಷದಲ್ಲಿ ಅವರು 1 ಕೋಟಿಗೆ 1,08,00,000 ಬಡ್ಡಿ ಕಟ್ಟಿದ್ದಾರೆ. ಓಕೆ. ಸೊ ಟೋಟಲ್ ಅಮೌಂಟ್ ಬಂದುಬಿಟ್ಟು 2,08,00,000 ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟ್ 2 ಕಂಬೈನ್ ಮಾಡಿದ್ರೆ. ಇವಾಗ ಸೊ ಒಂದು ರಿಸರ್ಚ್ ಪ್ರಕಾರ, ಈಗ ನಾನು ಅವಾಗಲೇ ಹೇಳಿದೆ 1 ಲಕ್ಷ ಸಂಬಳ ತಗೊಳ್ಳೋರು ಅವ್ರ ಮನೆ ವ್ಯಾಲ್ಯೂ ಎಷ್ಟಿರಬೇಕಂತ ಹೇಳಿದ್ರೆ, ಈಗ ನಾವು 1 ತಿಂಗಳಿಗೆ 1 ಲಕ್ಷ ದುಡಿತೀವಿ ಅಂತ ಹೇಳಿದ್ರೆ ವರ್ಷಕ್ಕೆ 12 ಲಕ್ಷ ಆಯಿತು, 12 lakhs ಆಯಿತು. ನಮ್ಮ ಫಿನಾನ್ಷಿಯಲ್ ಒಂದು ತಂಬ್ರಲ್ ಪ್ರಕಾರ ಅವ್ರು ಏನಾದರೂ 1 ಲಕ್ಷ ಸಂಬಳ ತಗೊಳ್ಳೋರು ಮನೆ ಕಟ್ಟಬೇಕಂತ ಹೇಳಿದ್ರೆ ನಮ್ಮದು ಏನು ಇಯರ್ಲಿ ಇನ್ಕಮ್ ಇದೆಯಲ್ಲ ಅದಕ್ಕೆ ನಾವು ಇಂಟು 6 ಮಾಡಬೇಕು. ಓಕೆ. ಇಂಟು 6 ಮಾಡಿದಾಗ ಅಪ್ರಾಕ್ಸಿಮೇಟ್ ಒಂದು 70-75 lakhs ಬರುತ್ತೆ. ಹಾಗಾದ್ರೆ 1 ಲಕ್ಷ ಸಂಬಳ ತಗೊಳ್ಳೋರು ಅವನೇನೋ ಮನೆ ಕಟ್ತಾರೆ ಅಂದ್ರೆ ಒಂದು ವ್ಯಾಲ್ಯೂ ಬಂದುಬಿಟ್ಟು 75 ಲಕ್ಷ ಒಳಗಡೆ ಇರಬೇಕು. ಇನ್ ಕೇಸ್ ಅನ್ನೋದು ಅವನು ಸಾಲ ತೊಗೊಂಡು ಮನೆ ಕಟ್ತಾನಂದ್ರೂ ಕೂಡ 75 ಲಕ್ಷಕ್ಕೆ ಸಾಲ ತೊಗೊಂಡು ಮನೆ ಕಟ್ಬೋದು. ಅದು ಫಿನಾನ್ಷಿಯಲಿ ಬರ್ಡನ್ ಆಗುತ್ತೆ, ಬಟ್ ಈ 1 ಕೋಟಿಗೆ ಕಂಪೇರ್ ಮಾಡಿದಾಗ ಅಲ್ಲಿ ಸ್ವಲ್ಪ ಫಿನಾನ್ಷಿಯಲಿ ಬರ್ಡನ್ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಇಲ್ಲಿ ಜನಗಳು ಅದು ನೋಡಲ್ಲ, ಅಂದರೆ
ಬೇರೆಯವ್ರ ಮೇಲೆ ತಲೆ ಕೆಡಿಸ್ಕೊಂಡು ಅವ್ರ ಪಕ್ಕದಲ್ಲಿ ಯಾರೋ ಮನೆ ಕಟ್ಟಿದ್ದಾರೆ ಅಂತ ಈ ಥರ ಲೈಫ್ನ ಬೇರೆಯವ್ರಿಗೆ ಕಂಪೇರ್ ಮಾಡಿಕೊಂಡು 1 ಕೋಟಿ 1.5 ಕೋಟಿ ಸಾಲ ಮಾಡಿ ಈ ಥರ ಮನೆ ಕಟ್ಟಕ್ಕೆ ಹೋಗ್ತಾರೆ. ಇದು ನಮ್ಮ ಲಿಮಿಟ್ ಅನ್ನೋದು ಏನಿದೆಯಲ್ಲ, ಈಗ ಎಷ್ಟು ಜನ ಕೇಳ್ತಾರೆ ಹಂಗೆ ನಾನು ಸಾಲ ತೊಗೊಳ್ಳೇಬಾರ್ದ, EMI ತೊಗೊಳ್ಳೇಬಾರ್ದು ಅಂತ ಕೇಳ್ತಾರೆ. ಸೊ ಯಾವುದೇ ಕಾರಣಕ್ಕೂ ನಾನು ಹೇಳಲ್ಲ ಸಾಲ ತೊಗೊಳ್ಳಿ, EMI ತೊಗೊಳ್ಳಿ. ಬಟ್ ಏನೇ ಒಂದು ನಾವು ಸಾಲ ತೊಗೊಂಡು ಗೋಲ್ನ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ದಿರ್ ಈಸ್ ಎ ಲಿಮಿಟು, ಇಲ್ಲ ಒಂದು ಲಿಮಿಟೇಷನ್ಸ್ ಅನ್ನೋದು ಇದೆ. ಆ ಲಿಮಿಟ್ನ ಬಿಟ್ಟು ನಾವೇನಾದರೂ ಸಾಲ ಮಾಡಿ ಒಂದು ಗೋಲ್ನ ಅಚೀವ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಖುಷಿಯಾಗಿರೋದು 11 ಡೇಸ್ ಮಾತ್ರ. 11 ದಿವಸ ಮಾತ್ರ ನಾವು ಖುಷಿಯಾಗಿರ್ತೀವಿ. ನಾವು ಜಸ್ಟ್ 11 ದಿವಸ ಖುಷಿಗೋಸ್ಕರ ನಾವಿಲ್ಲಿ 20 ವರ್ಷ ಕೆಲಸ ಮಾಡಿ ಬ್ಯಾಂಕಿಗೋಸ್ಕರ ಬಡ್ಡಿ ಕಟ್ತೀವಿ. 11 ದಿನ ಅಂದರೆ ತಿಂಗಳಲ್ಲಿ 11 ದಿನ ನೀವು ಹೇಳ್ತಿರೋದಾ? ಅಲ್ಲಲ್ಲ, ಓವರಾಲ್ ನಾವು ತೊಗೊಂಡಾಗ ಈಗ ನಾವು ಎಲ್ಲ ಪರ್ಸನ್ಸ್ ಎವರೇಜ್ ತೊಗೊಳ್ತೀವಿ. ಅವ್ನ ಲಿಮಿಟ್ ಅನ್ನೋದು ಏನಿದೆ ಅದು ಬಿಟ್ಟು ಅವನೇನದು ಜಾಸ್ತಿ ಅಮೌಂಟ್ ತೊಗೊಂಡ್ಬಿಟ್ಟು ಗೋಲ್ನ ಅಚೀವ್ಮೆಂಟ್ ಮಾಡೋಕೆ ಹೋಗಿದ್ದಾನಂದರೆ ಅವನು ಖುಷಿಯಾಗಿರೋದು 11 ದಿವಸ ಖುಷಿ ಮಾತ್ರ ಅಂತ. ಅಂದರೆ ಈಗ 1 ಕೋಟಿ ಸಾಲ ಮಾಡಿ ಇದು ಮಾಡಿರ್ತಾನಲ್ವಾ, ಅವ್ನು EMI ಕಟ್ಟೋ ತನಕ ಅಂದರೆ ಫಸ್ಟ್ EMI ಬರೋ ತನಕ ಖುಷಿಯಾಗಿರ್ತಾನೆ. ಆಮೇಲೆ ಅವ್ನ ಲೈಫೆಲ್ಲ ಫುಲ್ಲು ಇದೇ ಆಗಿರುತ್ತೆ. ಓ ಹಾಗೆ, ಆ ಥರ. ಆಮೇಲೆ EMIಗೋಸ್ಕರ ಒಂದು ದುಡಿತಾ ಇರ್ತಾನೆ. ಜಸ್ಟ್ 11 ದಿವಸ ಖುಷಿಗೋಸ್ಕರ 20 ವರ್ಷ ಕೆಲಸ ಮಾಡೋದು ಅವನಿಗೋಸ್ಕರ ಅಲ್ಲ, ಬ್ಯಾಂಕಿಗೋಸ್ಕರ ಕೆಲಸ ಮಾಡಿಬಿಟ್ಟು ಬ್ಯಾಂಕ್ನ ಉದ್ಧಾರ ಮಾಡ್ತಾರೆ. ಬಟ್ ಕೆಲವರು ಹೇಳ್ತಾರೆ ಮನೆ ಇದೆಯಲ್ಲ ಸರ್ ಅಂತ ಹೇಳ್ತಾರೆ. ಮನೆ ಏನೋ ಇರುತ್ತೆ, ಬಟ್ ಮನೆ ಅನ್ನೋದು ಒಂದು ನಮಗೆ ಎಮೋಷನ್ಸ್ ಆಗಿರುತ್ತೆ, ಅದು ಲೈಬಿಲಿಟಿ ಪಾರ್ಟು. ಅದೇ ನಾನು 1 ಕೋಟಿ ಖರ್ಚು ಮಾಡಿ ಏನಾದರೂ ಸೈಟ್ ತೊಗೊಂಡ್ರೆ ಸೈಟ್ ಅಪ್ರಿಷಿಯೇಷನ್ ಆಗುತ್ತೆ, ಒಂದು ಅಸೆಟ್ ಥರ ಆ್ಯಕ್ಟ್ ಆಗುತ್ತೆ. ಇಲ್ಲ ಅದೇ ನಾನು ಮನೆ ಕಟ್ಟಿರೋ ಏನೋ ರೆಂಟಲ್ ಕೊಟ್ಟರೆ ಇನ್ಕಮ್ ಬರುತ್ತೆ. ಬಟ್ ನಾನು 1 ಕೋಟಿ ಖರ್ಚು ಮಾಡ್ತಿರೋದು ಎರಡಕ್ಕೂ ಅಲ್ಲ, ನಾನೇ ಖುದ್ದಾಗಿ ಜೀವನ ಮಾಡೋಕ್ಕೆ ವಾಸ ಮಾಡೋಕ್ಕೆ ಖರ್ಚು ಮಾಡ್ತಿರೋದು. ಆಗ ಅದು ಲೈಬಿಲಿಟಿ ಪಾರ್ಟ್ ಆಗಿರುತ್ತೆ. ಹಾಗಾದ್ರೆ ಈ ಥರ ನಾವು ಪಾಯಿಂಟೆಲ್ಲ ನೋಡಿದಾಗ 20 ವರ್ಷ ನಾವು ಕೆಲಸ ಮಾಡೋದು ಬ್ಯಾಂಕಿಗೋಸ್ಕರ. ಆಫ್ಟರ್ 20 ಇಯರ್ಸ್ ಆದಮೇಲೆ ನಮ್ಮ ಹತ್ರ 1 ರೂಪಾಯಿನೂ ಸೇವಿಂಗ್ಸ್ ಅನ್ನೋದು ಇರಲ್ಲ. ಬಟ್ ಏನು ಮೀಡಿಯಮ್, ಈಗ ಕೆಲವೊಬ್ಬರಿಗೆ ಅಂದರೆ ಒಂದಷ್ಟು ತಂದೆ ತಾಯಿಗಳೇ ಕೊಡ್ತಾರೆ ಅನ್ಕೊಳ್ಳಿ, ಕರೆಕ್ಟ್. ಹೌದು, ಓಕೆ. ಇನ್ನೂ ಒಂದಷ್ಟು ಸೇವಿಂಗ್ಸ್ ಮಾಡಿರ್ತಾರೆ, ಓಕೆ, ಕರೆಕ್ಟ್. ಸೊ ಅಂಥವ್ರು ಏನು ಮಾಡಬೇಕು? ಈಗ ಒಂದು ಕೋಟಿ ಮನೆ ಪ್ಲಾನ್ ಇದೆ, ಒಂದು 45 ಲಕ್ಷ ಜನರೇಟ್ ಮಾಡೋಕ್ಕಾಗುತ್ತೆ, ಇನ್ನೊಂದು 45 ಲಕ್ಷ ಅವ್ರ ಹತ್ರ ಇರಲ್ಲ, ಅವ್ರು ಏನು ಮಾಡಬೇಕು? ಸೊ ಇವಾಗ ಏನಂತ ಹೇಳಿದ್ರೆ, ಈಗ ಅದೇ ನಾನು ಹೇಳ್ದಲ್ಲ 1 ಲಕ್ಷ ಸಂಬಳ ತಗೊಳ್ಳೋರು ಒಂದು ಸ್ವಲ್ಪ ಅಮೌಂಟ್ ಏನೋ ಬೇರೆ ಕಡೆ ಅಡ್ಜಸ್ಟ್ ಆಗಿದೆ. ಈಗ ನಾನು ಹೇಳಿದೆ 1 ಲಕ್ಷ ಸಂಬಳ ತಗೊಳ್ಳೋರು 75 ಲಕ್ಷ ತನಕ ಅವ್ನು ಲೋನ್ ತೊಗೊಂಡು ಇದು ಮಾಡ್ಬೋದು. ಅವ್ನು ಫಿನಾನ್ಷಿಯಲಿ ಅಷ್ಟೊಂದು ಬರ್ಡನ್ ಆಗಲ್ಲ ಬೇರೆದಕ್ಕೆಲ್ಲ ಕಂಪೇರ್ ಮಾಡಿದ್ರೆ, ಆ ಥರ ತೊಗೋಬೋದು. ನಾನು ಫುಲ್ಲು ಕಂಪ್ಲೀಟ್ ನಾನು 1 CR ನಾನು ಲೋನ್ ತೊಗೊಂಡು ಮನೆ ಕಟ್ತೀನಂದರೆ ಅವನು ನೆಕ್ಸ್ಟ್ 20 ವರ್ಷ 30 ವರ್ಷ ಅವ್ನ ಲೈಫನ್ನು ಬೇರೆಯವ್ರಿಗೇ ತ್ಯಾಗ ಮಾಡಬೇಕಾಗುತ್ತೆ. ಅಂದರೆ ನಮಗೆ ಅರ್ಥ ಏನು, ನಮಗೇನಾದರೂ ಒಂದು ಆಫ್ಟರ್ 20 ಇಯರ್ಸ್ ಆದಮೇಲೆ ನಾನು ಕೂಡ ಇಂಡಿಪೆಂಡೆಂಟ್ ಆಗಬೇಕು. ನಾವು ಬೇರೆ ಮೇಲೆ ಡಿಪೆಂಡೆಂಟ್ ಆಗೋಕ್ಕಾಗಲ್ಲ. ಅದಕ್ಕೆ ನಾವು ಬರೀ ನಾವು ಮನೆ ಕಟ್ಟಕ್ಕೆ ನಾವು EMI ತೀರ್ಸ್ತೀವಿ ಅಂತ ಹೇಳಿದ್ರೆ ನಮಗೆ ಅಟ್ ದಿ ಎಂಡ್ ಆಫ್ 20 ಇಯರ್ಸ್ ನಮ್ಮ ಸೇವಿಂಗ್ಸ್ ಅನ್ನೋದೇ ಇರಲ್ಲ. ಈಗ ನೋಡಿ, ನಾವು ಏನಾದ್ರು ಬ್ಯಾಂಕಲ್ಲಿ ಹೋಗಿ ಲೋನ್ ತೊಗೊಳ್ತೀವಿ ಅಂತ ಹೇಳಿದ್ರೆ ನಮಗೆ ಮಂತ್ಲಿ EMI ಬಂದ್ಬಿಟ್ಟು 86,000 ಇದೆ. ನಾನು 86,000 ರೂಪಾಯಿ ನಾನು ಕಷ್ಟಪಟ್ಟು ಬ್ಯಾಂಕಿಗೆ ಕಟ್ಟೋ ಬದಲು ಇದೇ ದುಡ್ಡಲ್ಲಿ ನಾನು ಏನೋ ಒಂದು ರೆಂಟಲ್ ಹೌಸಲ್ಲಿದ್ದು ಸ್ವಲ್ಪ ರೆಂಟಲ್ಲಿದ್ದು ಜೀವನ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಅಮೌಂಟ್ ನಾನು ರೆಂಟ್ ಕಟ್ಬಿಟ್ಟು ರಿಮೈನಿಂಗ್ ಅಮೌಂಟ್ ತುಂಬ ಸೇವ್ ಮಾಡ್ಬೋದು. ಒಂದು 25-30,000 ರೆಂಟ್ ಅನ್ಕೊಂಡು ರೆಂಟ್ 30,000 ರೂಪಾಯಿ ರೆಂಟ್ ತೆಗೆದ್ರು ಕೂಡ ಆಲ್ಮೋಸ್ಟ್ ನಮ್ಗೆ 50,000 ರೂಪಾಯಿ ಸೇವ್ ಆಗುತ್ತೆ. 50,000 ಇಂದ 55,000 ಸೇವ್ ಆಗುತ್ತೆ. ಇದೇ ಅಮೌಂಟ್ ನಾನು ಏನಾದರೂ ಅದೇ ಅಮೌಂಟ್ ಕಷ್ಟಪಟ್ಟು ನನಗೋಸ್ಕರ ಇಲ್ಲಿ ದುಡಿಯುತ್ತೆ, ವರ್ಕ್ ಮಾಡುತ್ತೆ ಅಂಥ ಪ್ಲೇಸಲ್ಲಿ ದುಡ್ಸಿದ್ರೆ ಏನಾಗುತ್ತೆ ನೋಡೋಣ. ಸೊ ಇಲ್ಲಿ ಹೋಗ್ಬಿಟ್ಟು ನಾನು ಸಿಂಪಲಾಗಿ ಜಸ್ಟ್ ಗೂಗಲಲ್ಲಿ ಹೋಗಿ SIP ಕ್ಯಾಲ್ಕುಲೇಟರ್ ಟೈಪ್ ಮಾಡ್ತೀನಿ. SIP ಕ್ಯಾಲ್ಕುಲೇಟರ್. ಸೊ 86,000 EMIಲಿ ನಾನು ಒಂದು 36,000 ರೂಪಾಯಿ ಕೊಟ್ಟು ರೆಂಟಲ್ ಹೌಸಲ್ಲಿ ಇಡ್ತೀನಿ ಅಂದರೂ ಕೂಡ ಅಥವಾ ನಾನು 50,000 ರೂಪಾಯಿ ಸೇವ್ ಮಾಡ್ಬೋದು. 50,000 ರೂಪಾಯಿ ನಾನು ಇದೇ ಅಮೌಂಟ ನಾನು ಮಂತ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಸ್ಟಾಕ್ ಮಾರ್ಕೆಟಲ್ಲಿ, ಅಂದರೆ SIP ಅಂತ ಬರುತ್ತೆ. ಸೊ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಸೊ ರೇಟ್ ಆಫ್ ರಿಟರ್ನ್ಸ್ ಬಂದುಬಿಟ್ಟು 15 ಅಂತಲೇ ಹಾಕೋಣ. ಸೊ ನಾವು ಎವರೇಜ್ ಆಗಿ 15 ಎಲ್ಲ ಕಡೆ ತೊಗೊಳ್ತೀವಿ, ಹಾಗೆ 15 ಅಂತ ಕನ್ಸಿಡರ್ ಮಾಡಿದ್ದೀನಿ. ಇಲ್ಲಿ ಟೈಮ್ ಪೀರಿಯಡ್ ಬಂದುಬಿಟ್ಟು 20 ವರ್ಷ ಅಂತ ತೊಗೊಳ್ತೀವಿ, 20 ಇಯರ್ಸ್. ಸೊ ನೆಕ್ಸ್ಟ್ ಅನದರ್ 20 ಇಯರ್ಸಲ್ಲಿ ಇವರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು 1.2 CR. ಅದು ಅವ್ರ ಇನ್ವೆಸ್ಟ್ಮೆಂಟ್ಟು. ಓಕೆ. ಈ 1.2 CR ಏನಾಗಿದೆ ಅವರಿಗೆ ನೆಕ್ಸ್ಟ್ 20 ವರ್ಷದಲ್ಲಿ ದುಡ್ದಿರೋದು 5.5 CR ನಿಯರ್ಲಿ, ಅಂದರೆ ರಿಟರ್ನ್ಸ್ ಕೊಟ್ಟಿರೋದು. ಓಕೆ. ಅವರಿಗೆ ಟೋಟಲ್ ಅವ್ರಿಗೆ ಅವ್ರ ಇನ್ವೆಸ್ಟ್ಮೆಂಟ್ ಪ್ಲಸ್ ಅವರು ಅಮೌಂಟ್ ಗ್ರೋ ಆಗಿರೋದು ಎಲ್ಲ ಸೇರಿಸಿದ್ರೆ ನನಗೆ 6.5 ಕೋಟಿ ದುಡ್ಡು ಸಿಗುತ್ತೆ. ಇದು ಇವ್ರ ದುಡ್ಡು ಅವರಿಗೋಸ್ಕರ ದುಡ್ದಿರೋದಂತು. ಓಕೆ. ಓಕೆ. ಸೊ ಇವಾಗ ಈ ಕೇಸಲ್ಲಿ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ, ನಾನು ಅಲ್ಲಿ ಸುಮ್ಮನೆ ಬ್ಯಾಂಕಲ್ಲಿ ಹೋಗಿ ಲೋನ್ ತೊಗೊಂಡು 86,000 ರೂಪಾಯಿ ಅವ್ರಿಗೆ ಕಟ್ಟೋ ಬದಲು ಈ ಕಟ್ಟಿದ್ರು ಕೂಡ ನನಗೆ 20 ಇಯರ್ಸ್ ಆಮೇಲೆ ನನಗೆ ಒಂದು ಏನೋ ಬೆನಿಫಿಟ್ ಇರಬೇಕಲ್ಲ, ನನ್ನದು 1 ರೂಪಾಯಿನೂ ಸೇವಿಂಗ್ಸ್ ಅನ್ನೋದಿರಲ್ಲ. ಅದೇ ನಾನು ಈ ಥರ ಪ್ಲಾನಿಂಗ್ ಮಾಡಿಕೊಂಡು ನೆಕ್ಸ್ಟ್ ಅನದರ್ 20 ಇಯರ್ಸ್ ನಾನು ರೆಂಟಲ್ ಹೌಸಲ್ಲಿದ್ದು ನನಗೆ 6.5 ಕೋಟಿ ದುಡ್ಡು ಸಿಗುತ್ತೆ. 6.5 ಕೋಟಿ ದುಡ್ಡನ್ನ ನಾನು ತೊಗೊಂಡ್ಬಿಟ್ಟು ಅದೇ ಒಂದು ಲಕ್ಸುರಿಗೆ ಮನೆ ತೊಗೊಂಡ್ಬಿಟ್ಟು ಇನ್ನೂ ರಿಮೈನಿಂಗ್ ಅಮೌಂಟ್ ಉಳಿಯುತ್ತೆ. ಅದ್ರಲ್ಲಿ ನಾನು ಏನೋ ಮನೆ ಇನ್ನೂ ಕಾರ್ ತೊಗೋಬೋದು, ಬೈಕ್ ತೊಗೋಬೋದು, ಇಲ್ಲ ಫ್ಯಾಮಿಲಿ ಜೊತೆ ಫಾರಿನ್ ಟ್ರಿಪ್ ಹೋಗ್ಬೋದು, ಎಲ್ಲ ಸಣ್ಣ ಪುಟ್ಟ ಗೋಲ್ಗಳನ್ನು ಅಚೀವ್ಮೆಂಟ್ ಮಾಡ್ತಾ ಹೋಗ್ಬೋದು. ಅಂದರೆ ನಾವು ಏನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ 25-30 ವರ್ಷ ಏಜ್ ಇರೋರು ಈ ಥರ ಪ್ರಾಪರಾಗಿ ಪ್ಲಾನಿಂಗ್ ಮಾಡಿಕೊಂಡ್ರೆ ನೆಕ್ಸ್ಟ್ ರೆಸ್ಟ್ ಆಫ್ ಲೈಫ್ ಏನು ಬರುತ್ತೆ ತುಂಬ ಚೆನ್ನಾಗಿರ್ಬೋದು. ನಾವು ಸುಮ್ಮನೆ ಬೇರೆಯವರಿಗೆ ಲೈಫ್ನ ಕಂಪೇರ್ ಮಾಡಿಕೊಂಡು ಫಿನಾನ್ಷಿಯಲ್ ಟ್ರಾಪ್ ಆಗೋಕ್ಕಿಂತ ಈ ಥರ ಪ್ರಾಪರಾಗಿ ಪ್ಲಾನಿಂಗ್ ಮಾಡ್ಕೊಂಡು ಹೋದರೆ ಇಲ್ಲಿ ನಮಗೆ ಡ್ರೀಮ್ ಹೌಸ್ ಅನ್ನೋ ಗೋಲು ಕೂಡ ಅಚೀವ್ಮೆಂಟ್ ಆಯಿತು, ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ಸಣ್ಣ ಪುಟ್ಟ ಗೋಲ್ಸ್ಗಳು ಏನಿರುತ್ತೆ ಅದನ್ನು ಕೂಡ ನಾವು ಪ್ರಾಪರಾಗಿ ಅಚೀವ್ಮೆಂಟ್ ಮಾಡ್ಬೋದು.
ಸೊ ತುಂಬ ಒಳ್ಳೆ ಪ್ಲ್ಯಾನ್ನ ಶರತ್ ಅವ್ರು ಹೇಳಿದರು. ಅದೇ ನಾವು ಬೇರೆನ ಕಂಪೇರ್ ಮಾಡ್ಕೊಳ್ಳೋದು ಬಿಡ್ಬೇಕು. ಕೆಲವರು 30 ವರ್ಷದಲ್ಲಿ ಒಳ್ಳೆ ಮನೆ ಕಟ್ಸಿಬಿಡ್ತಾರೆ. ಸೊ 35 ವರ್ಷದಲ್ಲಿ ಅದೇ ಆಫೀಸಲ್ಲಿ ಕೆಲಸ ಮಾಡ್ತಿರ್ತಾನೆ, ಅವನ ವೈಫ್ ಹೇಳ್ತಾಳೆ ನೋಡು ನಿಮ್ಮ ಕಲಿಗೂ ಕರೆಕ್ಟ್ ಕಟ್ಬಿಟ್ಟ. ಅಥವಾ ಇದೇ ವಯಸ್ಸಿನವ್ರು ಇರ್ತಾರೆ, ಕೆಲವರು 40 ವರ್ಷ ಆದ್ರೆ ಮನೆ ಕಟ್ಟಿರಲ್ಲ, ಇನ್ನೊಬ್ರು ಕೆಲವರು ಕಟ್ಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಕಂಪ್ಯಾರಿಸನ್ ಶುರು ಆಗುತ್ತೆ. ನಮ್ಮಲ್ಲಿ ಮನೆ ಅನ್ನೋದು ಒಂದು ಅಸೆಟ್ಟು ಅಥವಾ ಲಯಬಿಲಿಟಿ ಏನೇ ಇದ್ದರೂ ಕೂಡ ಅದೊಂದು ಎಮೋಷ್ನಲ್ ವ್ಯಾಲ್ಯೂ ನಮಗೆ ತುಂಬ ಇದೆ. ಬಟ್ ಆ ಎಮೋಷ್ನಲ್ ವ್ಯಾಲ್ಯೂನ ಪಕ್ಕಕ್ಕಿಟ್ಟು ನಾವು ಈ ಥರ ಯೋಚನೆ ಮಾಡಿದರೆ ನಮ್ಮ ಲೈಫ್ನ ತುಂಬ ಚೆನ್ನಾಗಿ ನಾವು ಮನೇನೂ ಕಟ್ಕೋಬಹುದು ಮತ್ತು ದುಡ್ಡನ್ನು ಕೂಡ ನಾವು ಸೇವಿಂಗ್ಸಲ್ಲೂ, ಅಂದರೆ ನಮಗೆ ದುಡ್ಡು ಉಳಿಯೋ ಥರನೂ ಕೂಡ ನಾವು ಮಾಡ್ಕೊಳ್ಬಹುದು. ಸೊ ಥ್ಯಾಂಕ್ ಯು ಶರತ್, ನಮ್ಮ ಜೊತೆಗೆ ಈ ವಿಚಾರಗಳನ್ನ ಹೇಳಿದ್ದಕ್ಕೆ. ಶರತ್ ಅವ್ರು ನಮಗೆ 3 ವಿಚಾರಗಳನ್ನ ಹೇಳಿದರು. ಒಂದು ರಿಟೈರ್ಮೆಂಟ್ ಪ್ಲ್ಯಾನಿಂಗ್ ಹೇಳಿದರು, ಇನ್ನೊಂದು ಹೋಮ್ ಅಂದರೆ ಡ್ರೀಮ್ ಹೋಮ್ ಬಗ್ಗೆ ನಾವು 2-3 ಕೇಸ್ಗಳನ್ನ ತೊಗೊಂಡು, ಒಂದು ಕಂಪ್ಲೀಟಾಗಿ ನೀವು ಸ್ವಂತ ದುಡ್ಡಿಂದ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡಿರೋ ದುಡ್ಡಿಂದ ಕಟ್ಟುವಂಥದ್ದು, ಇನ್ನೊಂದು ನೀವು ಬ್ಯಾಂಕ್ ಲೋನಿಂದ ಕಟ್ಟುವಂಥದ್ದು. ನೀವು ಬ್ಯಾಂಕ್ ಲೋನಿಂದ ಕಟ್ಟುವಂಥ ದುಡ್ಡನ್ನು ಏನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಏನಾಗುತ್ತೆ ಅನ್ನೋ ಕೇಸ್ ಸ್ಟಡಿನೂ ಕೂಡ ಹೇಳಿದರು. ಸೊ ನಾನು ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೀನಿ ಈ ವಿಚಾರಗಳನ್ನ ಮತ್ತು ಶೇರ್ ಮಾಡ್ಕೊಂಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಶರತ್, ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಸ್ನೇಹಿತರೆ, ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಪ್ರಶ್ನೆಗಳು ಅಥವಾ ಅನಿಸಿಕೆಗಳು ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಥವಾ ನಿಮ್ಮದೇ ಒಂದು ಕೇಸ್ ಸ್ಟಡಿ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನೀವೇನಾದರೂ ಮಾಡಿದರೆ, ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಮಾಡಿದರೆ ಅದನ್ನು ತಿಳಿಸಿ. ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಕೂಡ ತಿಳಿಸಿ. ಮುಂದಿನ ಎಪಿಸೋಡ್ಗಳಲ್ಲಿ ಅದರ ಬಗ್ಗೆ ನಾವು ಮಾತಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶೇಖರ್ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ. ನಮಸ್ಕಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.